ನರಸಿಂಹಾವತಾರ ಭಕ್ತಕರನ್ನು ರಕ್ಷಿಸುವುದಕ್ಕಾಗಿ ಹಿರಣ್ಯಕಶ್ಯಪನನ್ನು ಕೊಂದುವುದಕ್ಕಾಗಿ ನಿಮ್ಮ ಗಂಡ ನಾಲ್ಕನೇ ರೂಪವನ್ನು ನರಸಿಂಹ ರೂಪವನ್ನು ತಾಳಿದನು. ಹೇಗೆ ಕೊಂದದ್ದವನನ್ನು? ನಖದಿಂದ. ಆತನ ನಖ ಯಾರು? 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 ಏನು? ನಾನು. ಅಮ್ಮ, ನಿಮ್ಮ ಗಂಡ ತಾಳಿದ ಐದನೇ ರೂಪ ಯಾವುದಮ್ಮ? ಬಾಲವಡು ವಾಮನಾವತಾರ. ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳುವುದಕ್ಕಾಗಿ ಬೇಕಾಗಿ ವಾಮನಾವತಾರ ತಾಳಿದರು. ಹೇಗೆ ಪಾತಾಳಕ್ಕೆ ತಳ್ಳಿದ ಹೇಗೆ? ಅವರ ಪಾದದಿಂದ. ಅವರ ಪಾದವಷ್ಟೇ, ಪಾದ ನಾನು. ಏನು? ಹೌದು ಸ್ವಾಮಿ, ನೋಡಿ ಸ್ವಾಮಿ, ಲಕ್ಷ್ಮೀ ಸಹಜ ಸಗದವಗುದೀವಾಣಿ ಸಗದ ಸಗದ ನಿನ್ನಂತಗ ಪರಾಕ್ರಮಿ ಭುವನ ಮೂರರೊಳ್ ಇಗರಿ ಸುರ ಅಸುರರು ಅರಿಗದೆ ಬಗುದು ಬಗುಮತ ನಿನಗೆ ಇಗರ ಸುರ ಅಸುರರು ಅರಿಗದೆ ಬಗುದು ಬಗುಮತ ನಿನಗೆ ಸಹಜ ಹೌದು ಈ ವಾಣಿ ಸಹಜ ಸ್ವಾಮಿ ಸಹಜ. ಸುದರ್ಶನ ಸಹಜವಾದ ಮಾತನ್ನೇ ಆಡಿದ್ದಾರೆ. ಇವ ಹೇಳಿದ ಎಲ್ಲವೂ ಸತ್ಯ. ಎಲ್ಲಾ ಪ್ರಕರಣಗಳನ್ನು ಎಷ್ಟೊಂದು ಚೆನ್ನಾಗಿ ನೆನಪಿಟ್ಟುಕೊಂಡು ಹೇಳಿದ. ಇವ ಹೇಳಿದ್ದರಿಂದ ಅನೇಕ ವಿಚಾರಗಳು ನನಗೆ ಮರಳಿ ನೆನಪಾಗುವಂತಾಗಾಯಿತು. ನಾನು ಮತ್ಸ್ಯನಾಗಿದ್ದಾಗ ಇವ ನನ್ನ ರೆಕ್ಕೆ. ಇದರಿಂದ ತಮಾಸುಳನ್ನು ಬಡಿದಿಕ್ಕೆ ಸುರರಿಗಾದ ಸಂತಸ ಕಂಡು ನಾನು ನಕ್ಕೆ. ಹೀಗೆ ಹೇಳುವುದವನ ಹಕ್ಕೆ ಅಲ್ಲವೆನ್ನಲು ನಿನಗೇನು ಸೊಕ್ಕೆ? ಒಪ್ಪಿದರೆ ನಿನ್ನ ಅಭಿಮಾನಕ್ಕೆ ಧಕ್ಕೆ. ಲಕ್ಷ್ಮೀ ಸ್ವಾಮಿ, ನಾನು ವರಾಹನಾಗಿದ್ದಾಗ ಇವ ನನ್ನ ದಾಡೆ. ತೊಲಗಿತು ದುರುಳರ ಪೀಡೆ. ನಮ್ಮ ಜೊತೆ ಸ್ವಲ್ಪ ನೋಡೆ ಲಕ್ಷ್ಮೀ. ನಾನು ಕೂರ್ಮ ಅವತಾರ ಪಡೆದಾಗ ಇವ ನನ್ನ ಚಿಪ್ಪು. ಆಕ್ಷೇಪಿಸಿದರೆ ಅದು ನಿನ್ನ ತಪ್ಪು. ಆದ್ದರಿಂದ ನೀನಿದನ್ನು ಒಪ್ಪು. ಲಕ್ಷ್ಮೀ, ನಾನು ನರಸಿಂಹಾವತಾರ ತಾಳಿದಾಗ ಇವ ನನ್ನ ನಖ. ಇದರಿಂದ ಲೋಕಕ್ಕಾಯಿತು ಸುಖ. ಇವ ನನ್ನ ಸಖ. ಇದರಿಂದ ನಿನಗೇನು ದುಃಖ? ಲಕ್ಷ್ಮೀ, ನಾನು ವಾಮನಾವತಾರ ತಾಳಿದಾಗ ಇವ ನನ್ನ ಪಾದ. ಇದರಿಂದ ಬಲಿ ಪಾತಾಳಕ್ಕೆ ಹೋದ. ಸುರರಿಗಾಯಿತು ಮೋದ. ಸಾಕು ಮಾಡು ನಿನ್ನ ವಾದ. ಸುದರ್ಶನ, ನೀನು ಚಿಂತಿಸಬೇಡ. ಲೋಕ ಮೂರರೊಳಗೂ ನಿನಗೆ ಸರಿಸಾಟಿಯಾದವರು ಯಾರೂ ಇಲ್ಲ. ಹೌದು, ಅವಳು ಕೆಲವೊಮ್ಮೆ ಗೊತ್ತಿಲ್ಲದೇನೇನೋ ಮಾತಾಡುತ್ತಾಳೆ. ನೀನ್ ಅದರ ಬಗ್ಗೆ ಚಿಂತೆ ಮಾಡಬೇಡ. ಕೆಲವೊಮ್ಮೆ ಅವಳು ಮಾತಾಡುವಾಗ ನನಗೂ ಅವಳಿಗೆ ಒಂದು ಕೊಟ್ಟು ಅವಳ ಅಪ್ಪನ ಮನೆಗೆ ಕಳಿಸುವ ಅಂತ ಅನಿಸ್ತದೆ. ಮತ್ತೇನು ಸ್ವಾಮಿ ಕಳಿಸಲಿಲ್ಲ? ಅಲ್ಲ, ನಾನಿರುವುದು ಅವಳ ಅಪ್ಪನ ಮನೆಯಲ್ಲಿ ಅಲ್ಲ. ಅದಕ್ಕೆ ಹೇಳುದು ಸ್ವಾಮಿ, ಹೆಂಡತಿ ಮನೆಯಲ್ಲಿ ಬಿಡಬಾರದೆಂದು. ನಾನೇನೆಂದು ನಿಮಗೆ ತಿಳಿಯುತ್ತಲ್ಲ. ಇದು ಲಕ್ಷ್ಮೀ ದೇವಿಗೂ ನನ್ನ ಬಗ್ಗೆ ಸ್ವಲ್ಪ ಹೇಳಿ. ಇನ್ನು ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನನ್ನನ್ನು ಕರೆಯುವುದಲ್ಲ. ನಿಮ್ಮಿಂದ ಸಾಧ್ಯವಾಗದಕ್ಕೆ ಮನಸ್ಸಿನಲ್ಲಿ ಸ್ಮರಿಸಿ ಪ್ರತ್ಯಕ್ಷನಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಈಗ ವಿಶ್ರಾಂತಿ ಪಡೆಯುತ್ತೇನೆ. ಹೋಗಿ ಬಾ. ತಿಳಿಯಿತಲ್ಲ?
ಲಕ್ಷ್ಮೀ ಲಕ್ಷ್ಮೀ ನಾನು ಆಡಿದ ಮಾತಿಂದ ಕೋಪ ಬಂತೆ. ಮತ್ತೇನು ಸ್ವಾಮಿ, ಮಗ ಗರ್ವದಿಂದ ಮಾತನಾಡುತ್ತಾ ಇದ್ದಾನೆ, ನೀವವನದ್ದೇ ಸರಿ ಎನ್ನುವ ಹಾಗೆ ಆಡಿದಿರಲ್ಲ. ಲಕ್ಷ್ಮೀ, ನಾನು ಈ ಮಾತುಗಳನ್ನೆಲ್ಲ ಮನಪೂರ್ವಕವಾಗಿ ಆಡಿದ್ದೀನೆಂದು ಎನಿಸಿದೆಯಾ? ಅಲ್ಲವೇ ಅಲ್ಲ. ನನ್ನ ಹೃದಯ ಸ್ಥಳಾದ ನಿನಗೆ ನನ್ನ ಹೃದಯ ಏನೆಂಬುದಾಗಿ ತಿಳಿಯದೆ. ಲಕ್ಷ್ಮಿ, ಈಗ ಸುದರ್ಶನ ಅಹಂಕಾರದಿಂದ ಬೀಗಿ ಮಾತನಾಡುತ್ತಿದ್ದಾನೆ. ಇವನ ಈ ಅಹಂಕಾರ ನಮ್ಮ ವೈಕುಂಠ ಲೋಕಕ್ಕೆ, ನಮ್ಮ ಈ ಸಾತ್ವಿಕ ಲೋಕಕ್ಕೆ ಇದು ಸನ್ನಡತೆಯಲ್ಲ. ಹಾಗಾಗಿ ಇವನ ಅಹಂಕಾರ ಅಳಿಯುವ ಕಾಲ ಬಂದಾಗಿದೆ. ಕಾಲಕ್ಕಾಗಿ ಕಾಯೋಣ. ಕಾಲವೇ ಎಲ್ಲವುದಕ್ಕೂ ಉತ್ತರವನ್ನು ನೀಡುತ್ತದೆ. ಏನು ಬೇಸರಿಸಲು. ತಿಳಿದಿದೆ ಸ್ವಾಮಿ, ಲೀಲಾ ನಾಟಕದಲ್ಲಿ ಸೂತ್ರಧಾರಿಣಿ ಪಾತ್ರಧಾರಿಗಳು ನಾವು, ಅತ್ಯುನ್ನತಿ ಪತನ ಹೇತು ಎಂಬ ಹಾಗೆ ಆತ ಪತನದ ಹಾದಿಯಲ್ಲಿದ್ದಾನೆ. ನಿಮ್ಮ ಈ ನಾಟಕದಲ್ಲಿ ನಾನು ಪ್ರತ್ಯಕ್ಷದರ್ಶಿನಿ ಆಗುತ್ತೇನೆ. ಸರಿ, ಹೀಗೆ ಬಾ.